ಅತ್ಯಂತ ಸಂತೋಷವಾಗ್ತದೆ ಬಹುಶಃ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ನಾನು ಜಿ ಮೀಡಿಯಾ ಮತ್ತು ಜಿ ಕನ್ನಡ ನ್ಯೂಸ್ ನ ಸಂಪಾದಕರನ್ನು, ಇಡೀ ಟೀಮ್ ಅನ್ನು ಬಹುಶಃ ಸಮಾಜದ ಸರ್ವ ಜನರ ಪರವಾಗಿ ನನ್ನ ಅಭಿನಂದನೆ ಶುಭ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಈಗಾಗಲೇ ಮಾಧ್ಯಮ ಕ್ಷೇತ್ರದಲ್ಲಿ ಬಹುಶಃ ಇವತ್ತು ಅದು ಜಿ ಮೀಡಿಯಾ ಬೇರೆ ಬೇರೆ ಜಿ ಕನ್ನಡ ನ್ಯೂಸ್, ಜಿ ಸಿನಿಮಾ ಈಗಾಗಲೇ ಹಲವಾರು ಸಮಾಜದ ಎಲ್ಲ ವರ್ಗದವರಿಗೆ ಇವತ್ತು ಮಾಧ್ಯಮದ ಮುಖಾಂತರ ಬೇಕಾದಂತಹ ಮಾಹಿತಿಯಲ್ಲಿ, ಮನೋರಂಜನೆಯಲ್ಲಿ ಅವರ ವ್ಯಕ್ತಿತ್ವ ಬೆಳೆಸಿಕೊಳ್ಳುವಂತ ಹಲವಾರು ಇವತ್ತು ವಿಷಯ ಏನಿದೆ ಅದನ್ನು ಮಾಧ್ಯಮದ ಮೂಲಕ ಸರ್ವ ಜನರ ಗುರುತಿಸಿ ಸರ್ವ ಜನರ ಪ್ರೀತಿಗೆ ಪಾತ್ರರಾಗುವುದು ಮಾಧ್ಯಮಕ್ಕೆ ಇವತ್ತು ಜಿ ಮೀಡಿಯಾ ಆಗಿದೆ ಅಂತ ಹೇಳಿಕೊಂಡು ಅದಕ್ಕೆ ಶ್ರಮ ಪಡುವಂತಹ ಪ್ರತಿಯೊಬ್ಬರು ಕೂಡ ನಾನು ಜನತೆ ಪರವಾಗಿ ಅಭಿನಂದಿಸಲಿಕ್ಕೆ ಬಯಸ್ತೇನೆ. ಎರಡನೇದಾಗಿ ಪ್ರತಿ ವರ್ಷವೂ ಕೂಡ ತಾವು ಇವತ್ತು ನಮ್ಮ ಸಮಾಜದಲ್ಲಿ ವಿವಿಧ ಹಂತಗಳಲ್ಲಿ ಅತ್ಯಂತ ಯಶಸ್ವಿಯಾಗಿರುವಂತಹ ಮತ್ತು ಅತ್ಯಂತ ಇವತ್ತು ತಮ್ಮದ ಶ್ರಮ ಮುಖಾಂತರ ಸಮಾಜಕ್ಕೆ ಕೊಡಲ್ಪಟ್ಟಂತಹ ಹಲವನ್ನು ಗುರುತಿಸಿಕೊಂಡು ವೀರ ಕನ್ನಡಿಗ ಪ್ರಶಸ್ತಿ ಕೊಡುವ ಅರ್ಥವನ್ನು ಕಾರ್ಯಕ್ರಮ ಹೇಳಲಿಕ್ಕೆ ನಾನು ಬಯಸುವಂತ. ಯಾಕಂದ್ರೆ ಹೇಳಿದ್ರೆ ಇವತ್ತಿನ ಈ ಕಾರ್ಯಕ್ರಮ ಮತ್ತು ಪ್ರಶಸ್ತಿ ಅದು ಅವರಿಗೆ ಕೊಡುವಂತಹ ಪ್ರಶಸ್ತಿ ಮಾತ್ರ ಅಲ್ಲ, ಇವತ್ತು ಕೊಡುವಂತಹ ಪ್ರಶಸ್ತಿ ಈ ಸಮಾಜ ಸರ್ವರಿಗೂ ಕೂಡ ಒಂದು ಪ್ರೇರಣೆ ಮತ್ತು ಪ್ರೋತ್ಸಾಹ ಮತ್ತು ಉತ್ಸಾಹ ಕೊಡುವಂತ ಪ್ರಶಸ್ತಿ ಆಗಿದೆ. ಯಾಕಂತ ಹೇಳಿದ್ರೆ ಇವತ್ತು ವಿವಿಧ ಹಿರಿಯರು ಪ್ರಶಸ್ತಿ ಕೊಂಡುಕೊಂಡಿದ್ದಾರ, ಇದನ್ನು ಬಹುಶಃ ಯುವ ಜನಾಂಗ ವಿದ್ಯಾಸಂಸ್ಥೆಯನ್ನು ನೋಡಿಕೊಂಡು ಮುಂದಿನ ದಿನದಲ್ಲಿ ನಾವು ಕೂಡ ಈ ರೀತಿಯ ಪ್ರಶಸ್ತಿಗೆ ಭಾಗವಹಿಸಬೇಕು, ಪಡಿಬೇಕೆಂಬ ಆಸಕ್ತಿಯಿಂದ ಅತ್ಯಂತ ಪ್ರಾಮಾಣಿಕ ಮತ್ತು ಬದ್ಧತೆಯಿಂದ ತಮ್ಮ ತಮ್ಮ ಕ್ಷೇತ್ರದಲ್ಲಿ ತನ್ನ ಕೆಲಸ ನಿರ್ವಹಿಸ್ತಾರೆ. ಅದಕ್ಕಾಗಿ ಇವತ್ತು ಭಾಳಷ್ಟು ಜನ ಬೇರೆ ಬೇರೆ ರೀತಿಯ ಪ್ರಶಸ್ತಿ ಆಯಿತು ನಿಮ್ಮ ಹಂತದಲ್ಲಿ ಪಡ್ಕೊಂಡಿದ್ದೀರಿ. ಪ್ರತಿಯೊಬ್ಬರ ಕೆಲಸ ಕೂಡ ಅದರದ ಗೌರವವಿದೆ. ಕೆಲಸ ಸಣ್ಣದಿರ್ಬೋದು ಮತ್ತು ಕೆಲಸ ದೊಡ್ಡದಿರ್ಬೋದು, ಅದಕ್ಕೊಂದು ಮಹತ್ವ ಮತ್ತು ಮೌಲ್ಯಗಳು ಇದ್ದೇ ಇರ್ತದೆ. ಅದಕ್ಕಾಗಿ ಇವತ್ತು ಸಿಕ್ಕುವಂಥ ಪ್ರಶಸ್ತಿ ಅದನ್ನು ಒಂದು ದಿವಸ ಕೊಡುವಂಥ ಪ್ರಶಸ್ತಿ ಮಾತ್ರ ಅಲ್ಲ, ಇದು ನಿಮ್ಮ ಇಷ್ಟು ವರ್ಷದ ಕಠಿಣ ಶ್ರಮ, ಬದ್ಧತೆ, ನಿಮ್ಮ ವಿಶೇಷವಾದ ಆ ಒಂದು ಪರಿಶ್ರಮ, ತ್ಯಾಗ, ಇದನ್ನೆಲ್ಲ ಕ್ರೋಢೀಕರಿಸಿಕೊಂಡು ನೀವು ಒಂದು ಸ್ಥಾನಕ್ಕೆ ಬಂದು ನಿಂತಂಥ ಏನಕ್ಕೆ ತಾವು ಕಷ್ಟಪಟ್ಟು ಬಂದಿದ್ದೀರಾ ಅದಕ್ಕೆ ಕೊಡುವಂಥ ಗೌರವ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ಬಹುತೇಕ ಈ ರೀತಿಯ ಕಾರ್ಯಕ್ರಮ ಆಗಿಂದಾಗೆ ಆಗಲಿ ಸಮಾಜದ ಎಲ್ಲ ವರ್ಗದವ್ರಿಗೂ ವಿವಿಧ ಹಂತದಲ್ಲಿ ಅವರನ್ನು ಗುರುತಿಸಿಕೊಂಡು ತಾವು ಬೇರೆ ಬೇರೆ ಕ್ಷೇತ್ರ ಗುರುತಿಸಿಕೊಂಡೆ ತಾವು ಇವತ್ತು ಗುರುತಿಸಿದ್ದೀರಾ, ಅವರೆಲ್ಲ ಸಮಾಜಕ್ಕೆ ದೊಡ್ಡ ಪ್ರೇರಣೆ ಕೊಡುವಂಥ ಕೆಲಸ ಬಹುಶಃ ಮುಂದಿನ ಆಗಲಿ ಅಂತ ಹೇಳಿಕೊಳ್ತಾ ನಾನು ಬಹುಶಃ ಪ್ರತಿ ವರ್ಷ ಕೂಡ ಕಾರ್ಯಕ್ರಮಕ್ಕೆ ಇವತ್ತು ಬಂದು ಬಹುಶಃ ನಾನು ಇವತ್ತು ಭಾಗವಹಿಸ್ತೇನೆ. ಕಳೆದ ವರ್ಷ ನಾನು ಕಳೆದಾಗಿ ಬಂದು ಅರ್ಜೆಂಟಾಗಿ ಹೋದೆ. ಇವತ್ತು ಸಹ ನಾನು ಹೇಳಿದೆ ಈಗ ಖಂಡಿತವಾಗಿ ಬಂದು ಆರಾಮದಲ್ಲಿ ಇರ್ತೇನೆ ಅಂತೇಳಿ 10:30 ಗಂಟೆ ಫ್ಲೈಟ್ ಬುಕ್ ಮಾಡಿದ್ದೆ. ನಾವು ಇಂಡಿಗೋದು ಫ್ಲೈಟನ್ನು ಕ್ಯಾನ್ಸಲ್ ಮಾಡಿ 10:30 ಗಂಟೆ, ಅದಕ್ಕಾಗಿ ನಾನು ಬೇಗ ಹೋಗಲೇಬೇಕು, ನನ್ನ ಕ್ಷೇತ್ರದಲ್ಲಿ ಕಾರ್ಯಕ್ರಮ ಇದೆ. ಅದಕ್ಕೆ ಜಾಸ್ತಿ ಹೊತ್ತು ನಿಮ್ಮೊಟ್ಟಿಗೆ ನನಗೆ ಇರಲಿಕ್ಕೆ ಆಗದಿಂದ ಬೇಸರ ನನಗೆ ಖಂಡಿತವಾಗಿದೆ. ಅದ್ರ ಮೇಲೆ ಜೊತೆ ಸೇರಿಕೊಂಡು ನಿಮ್ಮ ಮೇಲೆ ಆಶೀರ್ವಾದಂಥ ಸಿಕ್ಕಿದಂಥ ದೇವರನ್ನ ಧನ್ಯವಾದ ಸಲ್ಲಿಸ್ತೇನೆ. ನಾನು ಒಂದೇ ನನ್ನ ಸಲಹೆ ಸಬ್ಮಿಷನ್ ಅಂತ ಹೇಳಿದರೆ ಇವತ್ತು ಭಾಳ ಅಚ್ಚುಕಟ್ಟಾಗಿ ಸುಂದರವಾಗಿ ಭಾಳ ಅತ್ಯುತ್ತಮವಾದ ಎಲ್ಲ ಪ್ರಶಸ್ತಿ ವೀರ ಕನ್ನಡ ಎಲ್ಲ ವಿವಿಧ ಹಂತದಲ್ಲಿ ಇವತ್ತು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ಸಾಹಿತ್ಯಗಳವಾಗಿ ದೊಡ್ಡ ವ್ಯಾಪಾರ ಎಲ್ಲ ತಾವು ಕೊಡ್ತಾಯಿದ್ದೀರಿ. ಇನ್ನು ಮುಂದಕ್ಕೆ ಬಹುಶಃ ನಾನು ಎಲ್ಲ ಕಾರ್ಯಕ್ರಮಕ್ಕೆ ಪ್ರಶಸ್ತಿ ಪ್ರದಾನ ಸಮಾರಂಭ ಹೋದಾಗ ಡಾಕ್ಟ್ರುಗಳಿಗೆ, ಇಂಜಿನಿಯರ್ಗೆ, ಅಡ್ವೊಕೇಟ್ಗಳಿಗೆ, ಬಿಸ್ನೆಸ್ ಮ್ಯಾನ್ಗಳಿಗೆ, ಮಾಧ್ಯಮದ ಎಲ್ಲ ರೀತಿಯ ಪ್ರಶಸ್ತಿ ಇದೆ. ನಮ್ಮ ರಾಜಕಾರಣಿಗಳನ್ನು ಬಿಟ್ಟು ಇವರಿಗೆ ಯಾರು ಕೂಡ ಕೊಡುವಂಥ ಪರಿಸ್ಥಿತಿ ಯಾರು ಕೂಡ ಇವತ್ತು ಇರೋದಿಲ್ಲ. ನನ್ನ ಸಲಹೆಯನ್ನು ರಾಜಕಾರಣ MLA ಅಂತ ನಾನು ಹೇಳೋದಲ್ಲ, ಅದು ಗ್ರಾಮ ಪಂಚಾಯತಿಂದ ಹಿಡಿದು ಜಿಲ್ಲಾ ಪಂಚಾಯತ್ನ ಹಿಡಿದು ತಾಲೂಕು ಪಂಚಾಯತ್ ಹಿಡಿದು MLA MP ಯಾರನ್ನ ಇದರಲ್ಲಿ ಇಷ್ಟರಲ್ಲಿ ಯಾರನ್ನಾದ್ರೂ ಒಂದು 4 ಜನ ಒಳ್ಳೆಯವರದ್ದು ಸಿಗ್ತಾರೆ, ಇವನ್ನೆಲ್ಲ ಹುಡುಕಿಕೊಂಡು ಎಲ್ಲಿ ಅದು ಹುಡುಕಿಕೊಂಡು ಅವರಿಗೆ ನೀವು ಕೊಡುವಂಥ ಕೆಲಸ ಇವತ್ತು ಆಗಬೇಕು. ಯಾಕಂತ ಹೇಳಿದರೆ ನಮ್ಮ ಸಮಾಜಕ್ಕೆ ಮತ್ತು ದೇಶಕ್ಕೆ ಉತ್ತಮವಾದ ಜನಪ್ರತಿನಿಧಿಗಳು ಭವಿಷ್ಯ ದಿನಗಳಲ್ಲಿ ಅತಿ ಅಗತ್ಯವಾಗ್ತದೆ. ಇವತ್ತು ನೀವು ಬಿಸ್ನೆಸ್ ಮ್ಯಾನ್ ಕೊಟ್ಟರೆ ಅವನು ಬಿಸ್ನೆಸ್ ಮಾತ್ರ ಇಂಪ್ರೂವ್ ಆಗ್ತದೆ. ಒಬ್ಬ ಪಿಕ್ಚರ್ ಆ್ಯಕ್ಟ್ರಿಗೆ ಕೊಟ್ಟರೆ ಅವನು ಆ್ಯಕ್ಟಿಂಗ್ ಫೀಲ್ಡ್ ಮಾತ್ರ ಇಂಪ್ರೂವ್ ಆಗ್ತದೆ. ಒಂದು ಅಧಿಕಾರಿಗಳಿಗೆ ಕೊಟ್ಟರೆ ಅವ್ರ ಅಧಿಕಾರಿ ಫೀಲ್ಡ್ ಮಾತ್ರ ಇಂಪ್ರೂವ್ ಆಗ್ತದೆ. ಒಂದು ಪೊಲೀಸ್ ಆಫೀಸರ್ ಕೊಟ್ಟರೆ ಅವ್ರ ಪೊಲೀಸ್ ಆಫೀಸರ್ ಮಾತ್ರ ಇಂಪ್ರೂವ್ ಆಗ್ತದೆ. ಒಂದು ಜಡ್ಜಿಗೆ ಕೊಟ್ಟರೆ ಅವ್ರ ಅಡ್ವೊಕೇಟ್ ಫೀಲ್ಡ್ ಮಾತ್ರ ಇಂಪ್ರೂವ್ ಆಗ್ತದೆ. ಅದು ಉತ್ತಮವಾದ ಜನಪ್ರತಿನಿಧಿ ಮತ್ತು ರಾಜಕೀಯದವ್ರಿಗೆ ಕೊಟ್ಟರೆ ಅವನು ಇಂಜಿನಿಯರ್ ಫೀಲ್ಡ್, ಅಡ್ವೊಕೇಟ್ ಫೀಲ್ಡ್, ಪೊಲೀಸ್ ಫೀಲ್ಡ್, ಲಾ ಫೀಲ್ಡ್ ಎಲ್ಲ ಫೀಲ್ಡನ್ನು ಉದ್ಧಾರ ಮಾಡೋ ಶಕ್ತಿ ಇದ್ದರೆ ಅದು ರಾಜಕಾರಣಿಗಳಿಗೆ ಮಾತ್ರ ಇದೆ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅವನ್ನೆಲ್ಲದರಲ್ಲಿ ಕೂಡ ಒಂದು ಅವಕಾಶ ಇದೆ. ಆದಾಗ ಇಂಥ ಒಂದು ಕೆಲಸಗಳು ನಿಮ್ಮಿಂದ ಆಗಲಿ ಅಂತ ನಾನು ಕೇಳಿಕೊಳ್ತಾ ನಿಮಗೆಲ್ಲರಿಗೆ ನನ್ನ ಶುಭಾಶಯ ಸಲ್ಲಿಸಿಕೊಂಡು ನಿಮ್ಮೆಲ್ಲ ಆಶೀರ್ವಾದ ಬೇಡಿಕೊಂಡು ಮತ್ತೊಮ್ಮೆ ಪ್ರಶಸ್ತಿ ಪಡೆದಂಥ ವೀರ ಕನ್ನಡಿಗರಿಗೆ ಅವರಿಗೆ ನೇರವಾಗಿ ಪರೋಕ್ಷ ಸಾಕಲು ಪ್ರತಿಯೊಂದು ಯಶಸ್ಸಿಗಲಿ ಮತ್ತು ಈ ಕಾರ್ಯಕ್ಕೆ ಬಂದು ಈ ಜಿ ಮೀಡಿಯಮಕ್ಕೆ ತಮ್ಮ ಪ್ರೋತ್ಸಾಹ ಕೊಡೋದು ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆ ಶುಭ ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್.